ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಕಳೆದ ಒಂದು ವಾರ ಕಾಲ ದೇವರು ನಮ್ಮನ್ನು ಅಧಿಭದ್ರವಾಗಿ ಕಾಯ್ದು ನಮ್ಮ ನಡೆಸಿ ಬಂದಿದ್ದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಈ ವಾರದಲ್ಲೂ ಕೂಡ ಈ ವಾರದ ಪ್ರಾರಂಭ ದಿವಸದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡಿ ನಮಗೆ ಬೇಕಾದ ಆಲೋಚನೆಗಳನ್ನು ಹೇಳಿ ನಮ್ಮ ನಡೆಸುವ ದೇವರಾಗಿದ್ದಾನೆ. ಈ ವಾರದ ಧ್ಯಾನಕ್ಕಾಗಿ ಮತ್ತಾಯ ಸುವಾರ್ತೆಯ ಪುಸ್ತಕ 1ನೇ ಅಧ್ಯಾಯ 21ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಮತ್ತಾಯ ಸುವಾರ್ತೆಯ ಪುಸ್ತಕ 1ನೇ ಅಧ್ಯಾಯ 21ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 1 verse 21. ಆಕೆಯು ಒಬ್ಬ ಮಗನನ್ನು ಹೆಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂತ. ಹಲ್ಲೆಲೂಯಾ. ಇದು 2000 ವರ್ಷಗಳ ಹಿಂದೆ ಯೇಸು ಹುಟ್ಟಿದಾಗ ತನ್ನ ತಾಯಿಯಾಗಿರುವಂತ ಮರಿಯಳು ಗರ್ಭವತಿ ಆಗಿದ್ದಾಗ ಆ ಯೋಸೇಫನ ಜೊತೆಯಲ್ಲಿ ದೇವದೂತನು ಬಂದು ಹೇಳಿದ ಒಂದು ಮಾತಾಗಿದೆ. ಆಮೇನ್, ಹಲ್ಲೆಲೂಯಾ. ಆಕೆ ಒಬ್ಬ ಮಗನನ್ನು ಹೆಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದ್ರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂತ. ಆಮೇಲೆ ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಯುವುದಕ್ಕೆ ಒಬ್ಬನು ಹುಟ್ಟಿದನು, ಆತನೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಮ್ಮ ಸಕಲರ ಪಾಪವನ್ನು ತೊಳೆದು ಶುದ್ಧೀಕರಿಸಿ ನಮ್ಮ ಪಾಪಗಳನ್ನು ನೀಗಿಸಿ ನಮ್ಮನ್ನು ರಕ್ಷಿಸಿ ಕಾಯ್ದುಕೊಳ್ಳುವುದಕ್ಕೆ ಆತನು ಈ ಭೂಲೋಕದಲ್ಲಿ ಹುಟ್ಟಿದನು. ಆಮೇಲೆ ಆತನ ನಾವು ನಂಬುವುದಾದರೆ, ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವುದಾದರೆ ಖಂಡಿತವಾಗಲೂ ಆತನು ನಮ್ಮ ಎಲ್ಲ ವಿಧವಾದ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ರಕ್ಷಿಸಿ ಕಾಯುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈ ಲೋಕದ ಪಾಪಗಳನ್ನು ರಕ್ಷಿಸುವುದಕ್ಕೆ, ಈ ಲೋಕದ ಪಾಪಗಳನ್ನು ನಮ್ಮಿಂದ ನೀಗಿಸಿ ರಕ್ಷಿಸುವುದಕ್ಕೆ ದೇವಕುಮಾರನಾಗಿರುವ ಯೇಸು ಈ ಭೂಮಿಯಲ್ಲಿ ಹುಟ್ಟಿದನು 2000 ವರ್ಷಗಳ ಹಿಂದೆ. ಆ ದೇವರನ್ನು ನಾವು ನಂಬಿ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವುದಾದರೆ ಖಂಡಿತವಾಗಲು ನಮ್ಮ ಪಾಪಗಳಿಗೆ ವಿಮೋಚನೆ ಉಂಟಾಗುತ್ತದೆ. ನಾವು ಸ್ವರ್ಗ ರಾಜ್ಯವನ್ನು ನೋಡಿ ಅಲ್ಲಿ ನಾವು ಯಾತ್ರೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ಆತನ ಮುಖವನ್ನು ನಾವು ನೋಡೋಣ. ಕರ್ತನೇ, 2000 ವರ್ಷಗಳ ಹಿಂದೆ ನಮಗೋಸ್ಕರ ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ರಕ್ಷಿಸುವುದಕ್ಕೆ ಈ ಭೂಮಿಯಲ್ಲಿ ಹುಟ್ಟಿದಲ್ಲ ಕರ್ತನೇ, ನಮ್ಮನ್ನು ಕೂಡ ನಿನ್ನ ಪಾದಗಳಲ್ಲಿ ಒಪ್ಪಿಸುತ್ತೇವೆ. ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ರಕ್ಷಿಸಿ ನಿನ್ನ ರಾಜ್ಯಕ್ಕೆ ನೇರವಾಗಿ ನಮ್ಮನ್ನು ನಡೆಸು ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮ ಕರ್ತನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ಕರ್ತಾವೇ ಸ್ತೋತ್ರ. ಈ ನೀನು ಕೊಟ್ಟಂತ ವಾಕ್ಯಕ್ಕಾಗಿ ನಾವು ದೇವರನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ಕೊಂಡಾಡಿ ಹೊಗಳಿಕೊಳ್ಳುತ್ತೇವೆ ಕರ್ತನೇ. ಸ್ತೋತ್ರಂ. ಹಲ್ಲೆಲೂಯಾ. ಕರ್ತನೇ ಸ್ತೋತ್ರಂ. 2000 ವರ್ಷಗಳ ಹಿಂದೆ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಪಾಪಗಳನ್ನು ನೀಗಿಸಿ ನಮ್ಮನ್ನು ರಕ್ಷಿಸಿ ಕಾಯುವುದಕ್ಕೋಸ್ಕರ ನೀನು ಈ ಲೋಕದಲ್ಲಿ ಹುಟ್ಟಿದಲ್ಲ ರಾಜ. ಅದನ್ನು ನಾವು ತಿಳಿದುಕೊಂಡು ಕರ್ತನೇ ನಿನ್ನ ಸಮ್ಮುಖದಲ್ಲಿ ನಿನ್ನ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಿದೆ. ಒಬ್ಬ ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನಿನ್ನ ರಾಜ್ಯಕ್ಕೆ ನೇರವಾಗಿ ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಕರ್ತನೇ. ಸ್ತೋತ್ರ. ನಿಮ್ಮಲ್ಲಿ ಒಪ್ಪಿಸಿಕೊಡುವಂತ ಒಬ್ಬೊಬ್ಬರ ಪಾಪಗಳು ನೀಗಿಸಿ ಅವರುಗಳನ್ನು ರಕ್ಷಿಸುವ ದೇವರು ನೀನೇ ಆಗಿರುವುದರಿಂದ ಕರ್ತಾವೆ, ಈ ಬೆಳಗಿನ ಸಮಯದಲ್ಲಿ ಕೂಡ ನಮ್ಮನ್ನು ನಿನ್ನ ಪಾದಗಳಲ್ಲಿ ಸಮರ್ಪಿಸುತ್ತೇವೆ. ನಮ್ಮೆಲ್ಲ ಪಾಪಗಳನ್ನು ಕರ್ತನೇ ತೊಳೆದು ಶುದ್ಧೀಕರಿಸಿ ಅದನ್ನೆಲ್ಲವನ್ನು ನಮ್ಮಿಂದ ಹೋಗಲಾಡಿಸಿ ರಕ್ಷಿಸಿ ನಿನ್ನ ರಾಜ್ಯಕ್ಕೆ ನಮ್ಮನ್ನು ನಡೆಸು, ನಿನ್ನ ರಾಜ್ಯಕ್ಕೆ ನಮ್ಮನ್ನು ಅರ್ಹರಾಗಿ ಮಾಡು ಅಪ್ಪ. ನಿತ್ಯ ರಾಜ್ಯದಲ್ಲಿ ನಾವು ಪ್ರವೇಶಿಸಬೇಕಪ್ಪ. ಅದಕ್ಕಾಗಿ ನಮ್ಮನ್ನು ಆಯತ್ತಪಡಿಸಿಕೊಳ್ಳುವಂತೆ ನಮ್ಮನ್ನು ಸಿದ್ಧ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹಲ್ಲೆಲೂಯಾ. ದೇವರ ಈ ವಾಕ್ಯಗಳನ್ನು ನಮ್ಮನ್ನು ಅನುಗ್ರಹಿಸಲಿ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ.